ಏನಿ ಬಂದಿರಿ ಹೊದೊಳವಿದ್ದಿರಿ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ? ಕುಳ್ಳಿರೆಂದರೆ ನೆಲ ಕುಳಿ ಹೋಗುವುದೇ? ಒಡನೆ ನುಡಿದರೆ ಶಿರವಟ್ಟೆ ಒಡೆಯುವುದೇ? ಕೊಡಲಿಲ್ಲದಿದ್ದೊಡೊಂದು ಗುಣವಿಲ್ಲದಿದ್ದಡೆ ಕೆಡವಿ ಮೂಗ ಕೊಯ್ವದೆ ಮಾಣ್ಬನೆ ನಮ್ಮ ಕೂಡಲ ಸಂಗಮ ದೇವ. ಮನಸ್ಸಿನ ಬಗ್ಗೆ ಅನೇಕ ಚಿಂತನೆಗಳನ್ನು ನಾವು ನಿನ್ನೆ ನೋಡಿದ್ದೇವೆ. ಮನುಷ್ಯನ ಬದುಕಿನಲ್ಲಿ ತನ್ನ ಜೀವನದ ಗಳಿಗೆಗಳು ಯಾವುದು ಅಂತ ಹೇಳಿದ್ರೆ ಅವನ ಬದುಕಿನಲ್ಲಿ ಸಂತೋಷ ಅನ್ನತಕ್ಕಂಥದ್ದು. ಬೆಳಕಿನಿಂದ ಕತ್ತಲೆಯನ್ನು ಹರಿಸುವವನು ನಿರಾಶಾವಾದಿ, ಕತ್ತಲೆಯಲ್ಲೇ ಬೆಳಕನ್ನು ಹುಡುಕುವವನು ಆಶಾವಾದಿ. ಹಾಗಾಗಿ ಈ ಸೃಷ್ಟಿಯ ಒಳಗಡೆ ಮನುಷ್ಯ ಸೃಷ್ಟಿಯ ಕಿರೀಟ ಅನ್ನತಕ್ಕಂಥದ್ದು ನಾವು ನೋಡ್ತೇವೆ. ಡಾಕ್ಟರ್ ವೈಟಸ್ ಅನ್ನತಕ್ಕಂತಹ ಪಾಶ್ಚಾತ್ಯ ತತ್ವಜ್ಞಾನವೇತ ದೇವರು ಈ ಸೃಷ್ಟಿಯನ್ನು ರಚನೆ ಮಾಡಿದರೆ ದೇವರನ್ನು ಮನುಷ್ಯ ಸೃಷ್ಟಿಸಿದ ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ. ಹಾಗಾಗಿ ಮನುಷ್ಯನ ಮನಸ್ಸು ಎಲ್ಲವೂ ಈ ಜಗತ್ತಿನಲ್ಲಿ ಅನ್ವೇಷಣೆಗೆ ಒಳಪಡುತ್ತೆ. ಆ ಮನಸ್ಸು ಇವತ್ತು ನಮಗೆ ಸದೃಢವಾಗಬೇಕು, ಸಂಕಲ್ಪವಾಗಬೇಕು, ವಿಶ್ವಾಸವಾಗಬೇಕು. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಬದುಕಿನ ಮಾರ್ಗಕ್ಕೆ ಆದರ್ಶವಾಗಬೇಕು ಮನಸ್ಸು. ಅಂತಹ ಮನಸ್ಸನ್ನ ಕುರಿತು ನಾವು ಚಿಂತನೆ ಮಾಡ್ತಾ ಇದ್ದೇವೆ. ಯಾವ ಮನುಷ್ಯನಿಗೆ ಹಣದ ಸುಖವಿರುತ್ತದೆ ಅವನಿಗೆ ಬದುಕಿನ ಅರ್ಥ ಗೊತ್ತಿರುವುದಿಲ್ಲ. ಯಾವ ಮನುಷ್ಯನಿಗೆ ಬಡತನದ ಹಸಿವಿನ ಪ್ರಜ್ಞೆ ಇರ್ತದೆ ಅವನಿಗೆ ಮನುಷ್ಯ ಜೀವನದ ಬೆಳಕನ್ನು ಕಾಣಲು ಪ್ರಯತ್ನದಿಂದಿರುತ್ತಾನೆ. ಹಾಗಾಗಿ ಬಸವಣ್ಣನವರ ತಮ್ಮ ವಚನದಲ್ಲಿ ಬರೀತಾರೆ, ಕೂಡಲ ಸಂಗಮ ದೇವ ನಿಮ್ಮ ಶರಣರಿಗೆ ಬಡತನವನ್ನೇ ಕರುಣಿಸು. ಬಹಳ ಅತಿ ಅದ್ಭುತ ಸಾಲದವರು. ಕೂಡಲ ಸಂಗಮ ದೇವ ನಿಮ್ಮ ಶರಣರಿಗೆ ಬಡತನವನ್ನೇ ಕರುಣಿಸು. ಬಹಳ ದೊಡ್ಡದು ಬಡತನ. ನೀವೆಲ್ಲರೂ ಬಹಳ ಸಂತೃಪ್ತಿಯಲ್ಲಿ ಇರ್ತಕ್ಕಂಥವರು, ನೀವೆಲ್ಲರೂ ಸಮೃದ್ಧಿಯ ಜೀವನವನ್ನು ಸಾಗಿಸ್ತಿರ್ತಕ್ಕಂಥವ್ರು. ಒಬ್ಬ ಮನುಷ್ಯನನ್ನ ಅರ್ಥಕೊಳ್ಬೇಕು ಅಂತಂದ್ರ ಯಾವ್ದಾದ್ರು ಬಸ್ ಸ್ಟ್ಯಾಂಡ್ನಲ್ಲಿ ಕುಷ್ಠ ರೋಗಿಗಳನ್ನ ಒಂದು ಸಲ ಕಣ್ಣು ತೆಗೆದು ನೋಡಬೇಕು ನಾವು. ಒಂದು ಕುಷ್ಠ ರೋಗಿಯನ್ನು ನೋಡಿದಾಗ ಅವನಲ್ಲಿರ್ತಕ್ಕಂತಹ ಕಣ್ಣಿನಲ್ಲಿ ರಕ್ತ ಸುರಿತಾ ಇರ್ತದೆ, ಕೈಗಳೆಲ್ಲವೂ ಹುಳಗಳಿಂದ ತಿಂದಿರ್ತದೆ, ನೋಡ್ಲಿಕ್ಕೆ ವಿಕಾರವಾಗಿ ಕಾಣ್ತಾ ಇರ್ತಾನೆ. ಅವನ ಮುಂದೆ 2 ನಿಮಿಷ ನಿಂತು, ದೇವರೇ ಅವನಿಗಿಂತ ನನ್ನನ್ನು ಚೆನ್ನಾಗಿಟ್ಟಿದೆ ಅಂದ್ರೆ ಈ ಜಗತ್ತಿನಲ್ಲಿ ನನಗಿಂತ ಸುಖಿ ಯಾರಿದ್ದಾರೆ ಅನ್ನತಕ್ಕಂಥದ್ದು ಮನುಷ್ಯನ ಹೃದಯದಲ್ಲಿ ಬರಬೇಕಾಗಿದೆ. ಸುಖ ಯಾವುದು? ಹಣವೇ ಸುಖವೇ? ದುಃಖ ಯಾವುದು? ಮನುಷ್ಯನಲ್ಲಿ ಸುಖ ಯಾವುದು, ದುಃಖ ಯಾವುದು? ನಾವೆಲ್ಲರೂ ಸುಖ ಅಂದ್ರೆ ಹಣ, ಹೆಣ್ಣು, ಹೊನ್ನು, ಮಣ್ಣು, ಮನೆ, ಭೌತಿಕ ಸಂಪತ್ತು ಅಂತ ತಿಳಿದಿದ್ದೇವೆ ಸುಖ ಅಂದ್ರೆ.
ನಾವು ಯಾವಾಗಲೂ ಸಹ ನಮ್ಮಿಂದ ಮೇಲಿನವರನ್ನ ನೋಡಬಾರದು, ನಮ್ಮಿನಿಂದ ಕೆಳಗಿನವರನ್ನ ನೋಡಬೇಕು. ನಾವು ನಮ್ಮಿಂದ ಮೇಲಿನವರನ್ನ ನೋಡಿ ಬದುಕಬಾರದು. ನಾವು ಕೆಳಗೆ ನೋಡಿ ಬದುಕಬೇಕು. ಬಸವಣ್ಣ ಕೀಳಿಂಗೆ ಅಹೆನು ಕರೆಯುವುದಲ್ಲದೆ ಮೇಲೆ ಎಂದು ಆಕಳ ಮೇಲೆ ದುಬ್ಬದ ಮೇಲೆ ಕುತ್ಕೊಂಡ್ರೆ ಹಾಲು ಸಿಗೋದಿಲ್ಲ, ಕೆಳಗೆ ಕುತ್ಕೊಂಡ್ರೆ ಮಾತ್ರ ಹಾಲು ಸಿಗುತ್ತೆ. ಹಾಗಾಗಿ ನಾವೆಲ್ಲರೂ ಸಹ ಇವತ್ತು ಮನುಷ್ಯರೆಲ್ಲರೂ ಸಹ ಎಲ್ಲೋ ಒಂದು ಕಡೆಯಲ್ಲಿ ಈ ದೇವರು ಕೊಟ್ಟಿರುವ ಸೃಷ್ಟಿಯ ಒಳಗಡೆ ಜೀವನವನ್ನು ಮಾಡುವುದರಲ್ಲಿ ಸೋತಿದ್ದೇವೆ, ಸೋಲ್ತಾ ಇದ್ದೇವೆ, ಸೋತಿದ್ದೇವೆ, ಸೋಲುತ್ತಾ ಇದ್ದೇವೆ. ನಮಗೆ ಯಾರಿಗೂ ಮಹಾತ್ಮರ ಅರಿವಿನ ಪ್ರಜ್ಞೆಯೇ ನಮ್ಮಲ್ಲಿ ಮೂಡಲಿಲ್ಲ, ಅದರ ಕಡೆಗೆ ನಮಗೆ ಗಮನ ಬರಲಿಲ್ಲ. ನಾವು ಇರುವ ಆಯುಷ್ಯವನ್ನ ಬಹಳ ಚೆನ್ನಾಗಿ ಸಾಗಬೇಕಾದ್ರೆ ನಮಗೆ ಮೊದಲು ಮನಸ್ಸಿಗೆ ಸಂಸ್ಕಾರ. ಈ ಮನಸ್ಸನ್ನು ಚೆನ್ನಾಗಿಟ್ಕೊಂಡ್ರೆ ಮಾತ್ರ ಬದುಕಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಈ ಮನಸ್ಸು ನಮ್ಮನ್ನು ಮುಕ್ತಿಗೂ ಒಯ್ಯಬಲ್ಲಬಲ್ಲದು, ಸಾವಿನ ಸಮೀಪವನ್ನು ತೆಗೆದುಕೊಂಡು ಹೋಗಬಲ್ಲದು. ಸುಖವನ್ನು ತೋರಿಸಬಲ್ಲದು ಮನಸ್ಸು, ದುಃಖವನ್ನು ತೋರಿಸಬಲ್ಲದು ಮನಸ್ಸು. ಮನಸ್ಸು ಯಾವತ್ತು ಯಾರದು ಕೆಡಬಾರದು, ಯಾವತ್ತು ಕೆಡಬಾರದು. ಮನಸ್ಸೇ ಎಲ್ಲದಕ್ಕೂ ಕಾರಣ. ಭಯೋತ್ಪಾದಕರಾಗಲಿಕ್ಕೂ ಕಾರಣ ಮನಸ್ಸೇ, ಕಳ್ಳತನ ಆಗಲಿಕ್ಕೂ ಮನಸ್ಸೇ ಕಾರಣ. ಇವತ್ತು ನೋಡ್ತೀವಲ್ಲ ಕ್ರೈಮ್ಸ್ ಪ್ರತಿದಿನ ಟಿವಿ ಒಳಗಡೆ ಕ್ರೈಮ್ ಸ್ಟೋರಿ. ರಾತ್ರಿ ಮಲಗುವಾಗ ನಮ್ಮ ಜನ ಟಿವಿ ಒಳಗಡೆ ಪಿಕ್ಚರ್ ನೋಡೋದಲ್ಲ, ಆ ಕ್ರೈಮ್ ಸ್ಟೋರಿನಲ್ಲಿ ಒಂದು ಹೆಣ ಬಿದ್ದ ಮೇಲೆ ಮಲಗೋದು. ಮನುಷ್ಯ ಇವತ್ತು ವಿಚಿತ್ರವಾಗಿ ವರ್ತನೆಯನ್ನು ಮಾಡ್ತಾ ಇದ್ದಾನೆ. ಆ ಮನಸ್ಸಿಗೆ ಒಂದಿಷ್ಟು ಸತ್ಯಶುದ್ಧವಾದ ಬೋಧನೆಯನ್ನು ತೆಗೆದುಕೊಳ್ಳಬೇಕನ್ನತಕ್ಕಂಥದ್ದು ಶರಣರ, ಮಹಾತ್ಮರ, ಸಂತರ, ಯುಗಪುರುಷರ ಕರೆ. ಬುದ್ಧ ಈ ಜಗತ್ತಿನಲ್ಲಿ ಬಹಳ ದೊಡ್ಡ ಧರ್ಮವನ್ನು ಸ್ಥಾಪನೆ ಮಾಡಿದವನು ಬುದ್ಧ. ಬುದ್ಧ ಮೊದಲು ಏನು ಹೇಳ್ತಾನೆ, ಮನುಷ್ಯನಿಗೆ ಮೊದಲು ಏನು ಹೋಗಬೇಕು ಅಂತಂದ್ರೆ ತನ್ನಲ್ಲಿರುವಂತಹ ಕುಲ ಮದ ಹೋಗಬೇಕು, ಮನಸ್ಸಿನಲ್ಲಿ ಜಾತಿಯ ಮದ ಹೋಗಬೇಕಂತಾನೆ ಬುದ್ಧ. ಬುದ್ಧದೇವರಾಗಲಿ ಬಸವಣ್ಣನವರಾಗಲಿ ಮೊದಲು ನಮ್ಮಲ್ಲಿ ಹೋಗಬೇಕಾಗಿರ್ತಕ್ಕಂಥದ್ದು ನಮ್ಮಲ್ಲಿರುವ ಜಾತಿಯ ಮದ. ನಾನು ಈ ಜಾತಿನ ಅನ್ನುವಂಥ ಮದ ಮೊದಲು ನಮ್ಮಲ್ಲಿ ಹೋಗಬೇಕಂತ. ಅದು ಯಾರಲ್ಲಿ ಹೋಗೋದಿಲ್ರಿ, ಬಹಳ ಬಹಳ ಕಷ್ಟ, ಬಹಳ ಕಷ್ಟ. ಯಾರಲ್ಲಿ ಜಾತಿ ವಾಸನೆ ಇದೆ ಅವರೆಲ್ಲರೂ ಸಹ ಪ್ರಾಣಿಗಳು. ಯಾರಲ್ಲಿ ಜಾತಿ ನಿರಸನ ಆಗಿದೆ ಅವರೆಲ್ಲರೂ ಒಂದಿಷ್ಟು ಶರಣರಾಗಲಿಕ್ಕೆ ಬರ್ತದೆ. ಅರಿದೊಡೆ ಶರಣ, ಮರದೊಡೆ ಮಾನವ ಅನ್ನತಕ್ಕಂಥದ್ದನ್ನು ನೋಡಬೇಕು. ಮನುಷ್ಯನಿಗೆ ಮೊದಲು ಹೋಗಬೇಕಾಗಿರ್ತಕ್ಕಂಥದ್ದು ಈ ದೇಹದೊಳಗಡೆ ಜಾತಿಯ ವಾಸನೆ. ಯಾವ ಮನುಷ್ಯನಿಗೆ ಜಾತಿಯ ವಾಸನೆ ಇದೆ ಅವನು ಮನುಷ್ಯನಲ್ಲ. ಅವನು ಬ್ರಾಹ್ಮಣ ಇರಲಿ, ಜಂಗಮ ಇರಲಿ, ಅವನು ಲಿಂಗಾಯತ ಇರಲಿ, ಅವರು ದಲಿತರು ಇರಲಿ, ಯಾರೇ ಇರಲಿ, ನಾವು ದಲಿತರು ಅನ್ನುವ ವಾಸನೆಯೂ ನಮ್ಮಲ್ಲಿ ಹೋಗಬೇಕು. ಎಲ್ಲಿಯವರೆಗೆ ನಮಗೆ ಈ ದೇಹದೊಳಗಡೆ ಜಾತಿಯ ವಾಸನೆ ಇರ್ತದೆ ಅಲ್ಲಿಯವರೆಗೆ ನಮಗೆ ಯಾವುದು ಕಾಣುವುದಿಲ್ಲ. ಮೊದಲು ಮನಸ್ಸಿನಲ್ಲಿ ಜಾತಿ ವಾಸನೆ ಹೋಗ. ಬಸವಣ್ಣನವರಿಗೆ ಇದು ಮೊದಲು ಹೋಯಿತು. ನಾನು ಹಾರುವನೆಂದರೆ ಕೂಡಲ ಸಂಗಮ ದೇವ ನಗುವನಯ್ಯ. ನಾನು ಹಾರುವನೆಂದರೆ ಕೂಡಲ ಸಂಗಮ ದೇವ ನಗುವನಯ್ಯ. ಯಾರಿಗೆ ಜಾತಿ ವಾಸನೆ ಇದೆ ಅವರು ಮನುಷ್ಯರಲ್ಲ. ಲಿಂಗ ಕಟ್ಟಿ ಜಾತಿ ಮಾಡುವವರು ಲಿಂಗಾಯತರಲ್ಲ. ಯಾರು ಲಿಂಗ ಕಟ್ಕೊಂಡು ಜಾತಿ ಮಾಡ್ತೀರಿ ನೀವು ಲಿಂಗಾಯತರೇ ಅಲ್ಲ. ಲಿಂಗ ಎದಕ್ಕೆ ಕೊಟ್ಟಾನ ಬಸವಣ್ಣ ಅನ್ನೋ ಅರಿವಿನ ಪ್ರಜ್ಞೆ ಇರಬೇಕು. ಸೋಪು ಬಟ್ಟೆಯಲ್ಲಿರುವ ಕೊಳೆಯನ್ನು ತೆಗೆಯುತ್ತೆ ಹೊರತು ಕೊಳೆಯನ್ನು ಅಂಟಿಸಿಕೊಳ್ಳುವುದಿಲ್ಲ. ಹಾಗೆ ದೇಹದಲ್ಲಿ ಲಿಂಗ ಸ್ಥಾಪನೆ ಆದ ಮೇಲೆ
ಜಾತಿ ನಿರಸನ ಆಗಿರುತ್ತೆ ಹೊರತು ಜಾತಿ ಅಂಟಿಕೊಂಡಿರುವುದಿಲ್ಲ ಅನ್ನತಕ್ಕಂಥ ಕೊಡಬೇಕಾಗಿರುತ್ತೆ. ಹಾಗಾಗಿ ನಮ್ಮಲ್ಲಿ ಮೊದಲು ಹೋಗಬೇಕಾಗಿರ್ತಕ್ಕಂಥದ್ದು ಈ ಮನಸ್ಸಿನಲ್ಲಿ ಜಾತಿಯ ವಾಸನೆ. ಇದು ಹೋಗಲಿಲ್ಲ ಅಂದ್ರೆ ಯಾವ ತತ್ವವೂ ಅಳವಡುವುದಿಲ್ಲ ಮನುಷ್ಯನಿಗೆ. ಯಾವ ಮನುಷ್ಯನಿಗೂ ತತ್ವ ಅಳವಡುವುದಿಲ್ಲ ಜಾತಿ ವಾಸನೆ ಇದ್ರ. ಬಹಳ ದೊಡ್ಡ ಪಿಡುಗು ಅಂದ್ರೆ ಈ ದೇಶದಲ್ಲಿ ಜಾತಿಯ ವಾಸನೆ. ಎಲ್ಲ ದೇಶದಲ್ಲೂ ಇದೆ, ಆದರೆ ಯಥೇಚ್ಛವಾಗಿ ಇರುವುದು ಭಾರತದಲ್ಲಿ. ವಾಸನೆ ಎಷ್ಟು ಕೆಟ್ಟ ವಾಸನೆ ಅಂದ್ರೆ ಆ ಮನಸ್ಸಿನಲ್ಲಿ ಯಾರು ಪಕ್ಕದಲ್ಲಿ ಕೂತಿದ್ರೆ ಸಾಕು, ನೀ ಯಾರ ಪೈಕಿ ಅವ ಮೊದಲು ಇದಕ್ಕೆ ಕೇಳುತ್ತದೆ. ಹೊಲಸು ಏನು ಕೇಳುತ್ತದೆ? ಮೊದಲು ಇದಕ್ಕೆ ಕೇಳುತ್ತದೆ, ನೀ ಯಾರ ಪೈಕಿ ಅವ ಅಂತ ನೀನು ಯಾವಾಗ ಕೇಳಕ್ ಶುರು ಮಾಡದೆ ನೀನು ಮನುಷ್ಯನೇ ಅಲ್ಲ, ನೀನು ಅನಾಲಾಯಕ. ಯಾವ ಮನುಷ್ಯನಿಗೆ ಜಾತಿಯ ವಾಸನೆ ಇರ್ತದೆ ಅವನು ಈ ಜಗತ್ತಿನಲ್ಲಿ ಏನು ಗೆಲ್ಲಲಾರ. ಬುದ್ಧನಿಗೆ ಆ ವಾಸನೆ ಹೋಗಿತ್ತು, ಬಸವಣ್ಣನಿಗೆ ಹೋಗಿತ್ತು, ನಾರಾಯಣ ಗುರುಗೆ ಹೋಗಿತ್ತು, ಸಂತ ತುಕಾರಾಮಿಗೆ ಹೋಗಿತ್ತು, ಜ್ಞಾನೇಶ್ವರಿಗೆ ಹೋಗಿತ್ತು. ಅದಕ್ಕೆ ಅವರೆಲ್ಲರೂ ಉಳ್ಕೊಂಡ್ರು. 2000 ವರ್ಷ ಆದ್ರೆ ಅವ್ರು ಉಳಿದಾರ. ನಾವು ಊರು ತುಂಬ ಪ್ರವಚನ ಹೇಳ್ಕೊಂಡು ಹೊಂಟೀವಿ, ನಮಗಿನ್ನೂ ಹೋಗಿಲ್ಲ. ಯಾಕೆ? ನಮ್ಗೆ ವಾಸನೆ ಹೋಗಿಲ್ಲ. ಮನುಷ್ಯನಿಗೆ ಮೊದಲು ಹೋಗಬೇಕಾಗಿರ್ತಕ್ಕಂಥದ್ದು ಮನಸ್ಸಿನಲ್ಲಿ ನಾನು ಇಂತಹ ಜಾತಿಯವನು. ಬಹಳ ದೊಡ್ಡ ಡ್ರಾಬ್ಯಾಕ್ ಇನ್ ಇಂಡಿಯಾ, ಬಹಳ ದೊಡ್ಡ ಡ್ರಾಬ್ಯಾಕ್. ಯಾರಲ್ಲಿಯೂ ಸಹ ಅದು ಬರಬಾರದು, ಎದುರಿಗೆ ನಿಲ್ಲಬಾರದು. ಶೆಟ್ಟಿ ಎಂಬೆನೆ ಶ್ರೀಯಾಳನ, ಮಾದಾರನೆಂಬೆನೆ ಚೆನ್ನಯ್ಯನ, ಡೋಹಾರನೆಂಬೆನೆ ಕಕ್ಕಯ್ಯನ, ನಾನು ಹಾರುವನೆಂದರೆ ಕೂಡಲ ಸಂಗಮ ದೇವ ಲಘುವನಯ್ಯ. ಏನದು? ನಿಮ್ಮಲ್ಲಿ ಮೊದಲು ಹೋಗಬೇಕಾಗಿರ್ತಕ್ಕಂಥದ್ದು ಮನಸ್ಸಿನಲ್ಲಿ ಜಾತಿ ವಾಸನೆ. ಅದರಲ್ಲಂತೂ ನೋಡಬೇಕು, ಯಾರು ಕೀಳು ವರ್ಗದವರು ಮುಟ್ಟಿಬಿಟ್ರೆ ಮನೆಗೆ ಚೇಳು ಬರ್ತದ, ಚೇಳು ಕಡಿತದಂತ. ಸ್ವಾಮಿ, ಯಾರು ಎಲ್ಲಿ ಹುಟ್ಟಿದೀವಿ, ಯಾವ ಜಾಗದಲ್ಲಿ ಹುಟ್ಟಿದೀವಿ, ಎಲ್ಲಿ ಹುಟ್ಟಿದೀವಿ ಮನುಷ್ಯರು ನಾವು. ಕಾಣುವ ಮನುಷ್ಯರನ್ನ ಪ್ರೀತಿ ಮಾಡಲಾರದವರು ನಾವು ಕಾಣದೇ ಇರುವ ದೇವರನ್ನು ಪ್ರೀತಿ ಮಾಡಲು ಸಾಧ್ಯವೇ ಈ ಜಗತ್ತಿನಲ್ಲಿ? ಮೊದಲು ಮನಸ್ಸಿನಲ್ಲಿ ಜಾತಿ. ಬುದ್ಧದೇವನ ಇದೇ ದೊಡ್ಡ ಮಾತನ್ನು ಹೇಳ್ತಾನೆ ಬುದ್ಧದೇವ. ಒಂದು ಜಾಗದಲ್ಲಿ ಬುದ್ಧದೇವರು ಕುಳಿತು ಧರ್ಮ ಪ್ರಸಾರ ಮಾಡ್ತಾ ಇರ್ತಾರ. ಧರ್ಮ ಪ್ರಸಾರ ಮಾಡುವಂತಹ ಸಂದರ್ಭದಲ್ಲಿ ಬುದ್ಧದೇವನವರು ಹೀಗೆ ಧಾರ್ಮಿಕ ಪ್ರಸಾರ ಮಾಡ್ತಾ ಇರ್ತಾರ. ಮಾಡುತ್ತಿರುವಂತ ಸಂದರ್ಭದಲ್ಲಿ ಒಬ್ಬ ಓಡಿ ಬಂದು ಬುದ್ಧನ ಮುಂದೆ ಕುಳಿತುಕೊಂಡು ಬುದ್ಧನ ಅನುಯಾಯಿ ಆಗಬೇಕು ಅಂತ ಹೇಳಿ ಅವನಿಗೆ ನಮಸ್ಕಾರವನ್ನ ಮಾಡಿ ಹೇಳ್ತಾನ, ಬುದ್ಧಂ ಶರಣಂ ಗಚ್ಛಾಮಿ, ಧಮ್ಮಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ. ಬುದ್ಧ ಕೇಳ್ತಾನೆ, ಯಾರು ನೀ? ಬುದ್ಧದೇವ, ನಿನ್ನ ಪ್ರವಚನವನ್ನ ಕೇಳಿ ನನಗೆ ನಿನ್ನ ಅನುಯಾಯಿ ಆಗಬೇಕು ಅಂತಿದ್ದೇನೆ. ನನ್ನ ಮನಸ್ಸು ಒಂದಿಷ್ಟು ಬದಲಾಗಿದೆ, ನಿನ್ನ ಅನುಯಾಯಿ ಆಗಬೇಕು ಅಂತಿದ್ದೇನೆ. ಯಾರು ನೀನು? ಬುದ್ಧದೇವ, ನಾನು ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ಮೇಲುವರ್ಗದ ಬ್ರಹ್ಮಪುತ್ರನ, ನಿನ್ನ ಅನುಯಾಯಿ ಆಗಬೇಕು ಅಂತ ನಾನು ಬಂದಿದ್ದೇನೆ. ನಿನಗೆ ದೀಕ್ಷೆ ಕೊಡ್ಲಿಕ್ಕೆ ಬರೋದಿಲ್ಲ, ಹೋಗು. ಯಾವಾಗ ಬುದ್ಧದೇವ ಮಾತನ್ನು ಹೇಳ್ತಾನೆ ಅವನು ಹೋಗಿ ಬಿಡ್ತಾನೆ. ಎರಡನೆಯವನು ಬರ್ತಾನೆ, ಕ್ಷತ್ರಿಯ, ನೀನು ಯಾರು? ಬುದ್ಧದೇವ, ನಾನು ಈ ದೇಶವನ್ನು ಆಳುವಂತ ಕ್ಷತ್ರಿಯ ಜಾತಿಯಲ್ಲಿ ಹುಟ್ಟಿದವನು, ನನಗೆ ದೀಕ್ಷೆಯನ್ನು ಕೊಡು. ನಿನಗೂ ಕೊಡ್ಲಿಕ್ಕೆ ಬರೋದಿಲ್ಲ, ಹೋಗು. ನಂತರ ಮೂರನೆಯವನು ಬರ್ತಾನೆ, ವ್ಯಾಪಾರ ಮಾಡುವಂತ ವೈಶ್ಯ, ಯಾರು ನೀನು? ನಾನು ವೈಶ್ಯ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥವನು, ನನಗೆ ದೀಕ್ಷೆಯನ್ನು ಕೊಡು. ನಿನಗೂ ದೀಕ್ಷೆ ಕೊಡ್ಲಿಕ್ಕೆ ಬರೋದಿಲ್ಲ, ಹೋಗು. ಕೊನೆಯವನು ದಲಿತರವನು ಬರ್ತಾನೆ, ಬುದ್ಧದೇವ, ನಾನು ನಿನ್ನ ಅನುಯಾಯಿ ಆಗಬೇಕು ಅಂತಿದ್ದೇನೆ. ನೀನು ಯಾರು? ನಾನು ದಲಿತ ವರ್ಗದಿಂದ ಹುಟ್ಟಿದ್ದೇನೆ, ನಿನಗೂ ಕೊಡ್ಲಿಕ್ಕೆ ಬರೋದಿಲ್ಲ, ಹೋಗು.
ಕೊನೆಗೆ ಪಂಚಮ ವರ್ಣದವನು ಬರುತ್ತಾನೆ. ಭಿಕ್ಷೆಯನ್ನು ಪಡೆದು ನಿನ್ನ ಅನುಯಾಯ ಆಗಬೇಕು ಅಂತಿದ್ದೇನೆ ಬುದ್ಧದೇವ. ಹಾಗಾದ್ರೆ ನೀನು ಯಾರು? ನಾನು ಕೊನೆಯ ಪಂಚಮ ವರ್ಣದವನು, ಅಸ್ಪೃಶ್ಯರಲ್ಲಿ ಅಸ್ಪೃಶ್ಯ ನಾನು. ನನಗೆ ದೀಕ್ಷೆ ತೆಗೆದುಕೊಂಡು ನಿನ್ನ ಅನುಯಾಯ ಆಗಬೇಕು, ನಿನಗೂ ಕೊಡ್ಲಿಕ್ಕೆ ಬರುವುದಿಲ್ಲ, ಹೋಗು. ಕೊನೆಗೆ ಒಬ್ಬ ಓಡಿ ಬಂದು ಬುದ್ಧನ ಹತ್ತಿರ ನಮಸ್ಕಾರವನ್ನು ಮಾಡಿ, ಬುದ್ಧದೇವ, ನಿನ್ನ ಅನುಯಾಯ ಆಗಬೇಕು ಅಂತ ನಾನು ಇದ್ದೇನೆ. ನಿನ್ನ ಮಾತುಗಳನ್ನು ಕೇಳಿ ನನ್ನ ಮನಸ್ಸು ಪರಿವರ್ತನೆ ಆಗಿದೆ, ಅದಕ್ಕಾಗಿ ನಿನ್ನ ಶಿಷ್ಯನಾಗಬೇಕು ಅಂತಿದ್ದೇನೆ. ನೀನು ಯಾರು? ಬುದ್ಧದೇವ, ನಿನ್ನನ್ನು ಹುಡುಕುವುದರಲ್ಲಿ ನಾನು ಅದನ್ನು ಮರೆತಿದ್ದೇನೆ ಅನ್ನತಕ್ಕಂಥ ಮಾತನ್ನು ಅವನು ಹೇಳುತ್ತಾನೆ. ಏನು? ನಿನ್ನನ್ನು ಹುಡುಕುವುದರಲ್ಲಿ ನಾನು ಅದನ್ನು ಮರೆತಿದ್ದೇನೆ. ಯಾರು ನಿಮ್ಮ ಜಾತಿಯನ್ನು ನೀವು ಮರಿತೀರಿ ಆವಾಗ ನೀವು ನೀತಿವಂತರಾಗ್ತೀರಿ. ಯಾವಾಗ ನೀವು ಜಾತಿ ವಾಸನೆಯಲ್ಲಿ ಇರ್ತೀರಿ ನೀವೆಲ್ಲರೂ ಜಾತಿವಾದಿಗಳಾಗಿರ್ತೀರಿ ಅನ್ನತಕ್ಕಂಥದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ.